ಇನ್ನು ವಿಜಯಪುರ ಜಿಲ್ಲೆಯಲ್ಲಿ ಅಕಾಲಿಕ ಮಳೆಯಿಂದಾಗಿ ಚಡಚಣ ತಾಲೂಕಿನಲ್ಲಿ ಬಿರುಗಾಳಿ ಸಹಿತ ಒಂದು ಅಕಾಲಿಕ ಮಳೆಯಾಗಿದೆ. ಅಕಾಲಿಕ ಮಳೆಗೆ ದ್ರಾಕ್ಷಿ ಬೆಳೆಗಾರರು ಕಂಗಾಲಾಗಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಅಕಾಲಿಕ ಮಳೆ, ಚಡಚಣ ತಾಲೂಕಿನಲ್ಲಿ ಬಿರುಗಾಳಿ ಸಹಿತ ಅಕಾಲಿಕ ಮಳೆಯಾಗಿದೆ. ಅಕಾಲಿಕ ಮಳೆಗೆ ದ್ರಾಕ್ಷಿ ಬೆಳೆಗಾರರು ಕಂಗಾಲಾಗಿದ್ದಾರೆ. ನೀವರಗಿ ಗ್ರಾಮದಲ್ಲಿ ಒಣ ದ್ರಾಕ್ಷಿ ಘಟಕ ಗಾಳಿಗೆ ಹಾಳಾಗಿದೆ. ರೈತ ಸುರೇಶ್ ಸಂಕ ಅನ್ನುವಂಥವರಿಗೆ ಸೇರಿರತಕ್ಕಂಥ ಒಂದು ದ್ರಾಕ್ಷಿ ಬೆಳೆ ಹಾನಿಯಾಗಿದೆ ಅಂತ ಹೇಳ್ಬೋದು. ಈ ಒಂದು ಜಿಲ್ಲೆಯಲ್ಲಿ ಅಕಾಲಿಕ ಮಳೆ ಮತ್ತೆ ರೈತರ ನಿದ್ದೆ ಕದ್ದಿದೆ. ವಿಶೇಷವಾಗಿ ಚಡಚಣ ತಾಲೂಕಿನಾದ್ಯಂತ ಬಿರುಗಾಳಿ ಸಹಿತ ಸುರಿದಂತಹ ಮಳೆ ದ್ರಾಕ್ಷಿ ಬೆಳೆಗಾರರನ್ನ ಸಂಕಷ್ಟಕ್ಕೆ ತಳ್ಳಿದೆ. ಹಠಾತ್ ಸುರಿದಂತಹ ಮಳೆಯೊಂದಿಗೆ ಬಂದ ಬಿರುಗಾಳಿಯಿಂದ ತೋಟಗಳಲ್ಲಿ ನಿಂತಿದ್ದ ದ್ರಾಕ್ಷಿ ಬೆಳೆ ಹಾನಿಗೆ ಒಳಗಾಗಿದೆ. ಈಗಾಗಲೇ ಮಾರುಕಟ್ಟೆ ಬೆಲೆ ಕುಸಿತದ ಆತಂಕದಲ್ಲಿದ್ದ ರೈತರಿಗೆ ಈ ಅಕಾಲಿಕ ಮಳೆ ಮತ್ತೊಂದು ಹೊಡೆತವನ್ನ ನೀಡಿದೆ. ಬೆಳೆ ಕಟಾವು ಹಂತದಲ್ಲಿದ್ದ ತೋಟಗಳಲ್ಲಿ ಹೆಚ್ಚಿನ ನಷ್ಟ ಸಂಭವಿಸಿರುವುದಾಗಿ ತಿಳಿದು ಬಂದಿದೆ. ನೀವರ್ಗಿ ಗ್ರಾಮದಲ್ಲಿ ಒಣ ದ್ರಾಕ್ಷಿ ಸಂಸ್ಕರಣಾ ಘಟಕವೇ ಗಾಳಿಗೆ ಹಾಳಾಗಿರುವುದು ರೈತರ ನೋವನ್ನು ಮತ್ತಷ್ಟು ಹೆಚ್ಚು ಮಾಡಿದೆ. ಘಟಕದ ಮೇಲ್ಛಾವಣಿ ಹಾರಿ ಹೋಗಿದ್ದು ಒಳಗಿದ್ದ ದ್ರಾಕ್ಷಿ ಸಂಗ್ರಹವೂ ಕೂಡ ಹಾನಿಯಾಗಿದೆ. ರೈತ ಸುರೇಶ್ ಸಂಕ ಅವರಿಗೆ ಸೇರಿರತಕ್ಕಂಥ ಒಂದು ದ್ರಾಕ್ಷಿ ತೋಟ ಅದು. ಆ ದ್ರಾಕ್ಷಿ ತೋಟದಲ್ಲಿಯೂ ಕೂಡ ಭಾರೀ ಹಾನಿಯಾಗಿದೆ. ಗಾಳಿ ಮಳೆಯಿಂದ ಬೆಳೆ ನೆಲಕ್ಕುರುಳಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಆಗಿರೋದಾಗಿ ಕುಟುಂಬದವರು ಅಳಲನ್ನು ತೋಡ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಅಕಾಲಿಕ ಮಳೆಯ ಕಾಟದಿಂದ ವಿಜಯಪುರ ಭಾಗದ ದ್ರಾಕ್ಷಿ ಬೆಳೆಗಾರರು ಕಂಗಾಲಾಗಿದ್ದಾರೆ. ತಕ್ಷಣ ಸರ್ಕಾರದಿಂದ ಪರಿಹಾರ ಹಾಗೂ ಬೆಳೆ ಹಾನಿ ಮೌಲ್ಯಮಾಪನಕ್ಕೆ ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕು ಅಂತ ರೈತರೆಲ್ಲ ಸೇರ್ಕೊಂಡು ಆಗ್ರಹಿಸಿದ್ದಾರೆ.